ನಮಸ್ಕಾರ. ನೋಡಿ, ನಿಮ್ಮದು ಎಷ್ಟೇ ಲಕ್ಷ ಕೋಟಿ ಸಾಲುಗಳಿರಲಿ, ಸಾಲ ತೀರಿಸುವ ಏಕೈಕ ಮರ ಇದು. ಈ ಮರದ ಬಗ್ಗೆ ನೀವೆಲ್ಲೂ ನೋಡಿರೋದಕ್ಕೆ ಸಾಧ್ಯ ಇಲ್ಲ, ನೀವೆಲ್ಲೂ ಕೇಳಿರೋದಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೇ ಲಕ್ಷ ಕೋಟಿ ಸಾಲುಗಳಿದ್ರೂ ಸಾಲ ತೀರಿಸುವ ಏಕೈಕ ಮರ ಇದು. ಖಂಡಿತವಾಗ್ಲೂ ಈ ಪವರ್ಫುಲ್ ವಿಡಿಯೋ ಇದು. ವಿಡಿಯೋನ ಪೂರ್ತಿ ನೋಡಿ. ಇದನ್ನು ನೀವೆಲ್ಲೂ ಕೇಳಿರೋದಕ್ಕೆ ಸಾಧ್ಯನೇ ಇಲ್ಲ. ಎಸ್ಪೆಷಲಿ ಸಾಲ ತೀರಿಸುವ ಮರ. ಈ ಮರಕ್ಕೆ ನೀವು ಕೈ ಮುಟ್ಟಿ, ಆ ಮರನ ಕೈಯಿಂದ ಮುಟ್ಟಿ ಅಲ್ಲಿ ಆಣೆ ಮಾಡಿ ಆ ಮರಕ್ಕೆ ಕೇಳ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಮದು ಎಷ್ಟೇ ಲಕ್ಷ ಕೋಟಿ ಸಾಲುಗಳಿದ್ರೂ ತೀರುತ್ತೆ. ತೀರೋ ಹಾಗೆ ಆ ಒಂದು ದಾರಿ ತೋರಿಸುತ್ತೆ ಆ ಒಂದು ಮರ. ಸಾಲ ತೀರಿಸುವ ಮರ ಇದು. ಯಾವ ಮರ ಅಂತ ಹೇಳ್ತೀನಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ. ಯಾಕೆಂದರೆ ಈಗ ಸಾಲುಗಳು ತೀರ್ಸೋಕ್ಕೆ ಭಗವಂತ ಯಾವುದೋ ಒಂದು ಮಾರ್ಗ, ಯಾವುದೋ ಒಂದು ತಂತ್ರ, ಯಾವುದೋ ಒಂದು ರೂಪದಲ್ಲಿ ಭಗವಂತ ಇಂಡಿಕೇಶನ್ಸ್ ಕೊಡ್ತಾ ಹೋಗ್ತಾನೆ. ಅರ್ಥ ಆಯ್ತಾ? ಭಗವಂತ ಪ್ರಾಣಿ ಪಶು ಪಕ್ಷಿಗಳು ಮುಖಾಂತರ ಸೂಚನೆ ಕೊಡ್ತಾನೆ ನಮಗೆ ಒಳ್ಳೆಯದಾಗಲಿಕ್ಕೆ. ಇಲ್ಲ ಭಗವಂತ ಮಾನವನ ರೂಪದಲ್ಲಿ ಬಂದು ಒಂದು ದಾರಿ ತೋರಿಸ್ತಾ ಇರ್ತಾನೆ, ಸಹಾಯ ಮಾಡ್ತಾ ಇರ್ತಾನೆ. ಅದನ್ನು ಕಂಡುಹಿಡ್ಕೊಬೇಕು, ಮುಂದಕ್ಕೆ ಹೋಗಬೇಕು. ಇದೇ ಜೀವನ. ಹುಟ್ಟು ಒಂದಿನ ಮರಣ. ಇನ್ ಬಿಟ್ವೀನಲ್ಲಿ ನಮ್ಮ ಪ್ರಯತ್ನಗಳು ನಾವು ಮಾಡ್ತಾ ಹೋಗಬೇಕು. ಈಗ ಸಾಲುಗಳಾಗ್ಬಿಟ್ಟಿರ್ತವೆ. ಕೈ ಸಾಲ, ಬಡ್ಡಿ ಸಾಲ, ಇಂಟ್ರೆಸ್ಟಿಗೆ ಸಾಲ, ಬ್ಯಾಂಕ್ನಲ್ಲಿ ಲೋನು, ವ್ಯಾಪಾರ ಬಿಸ್ನೆಸ್ಸಿಗೆ ಲಕ್ಷಗಟ್ಟಲೆ ಬಂಡವಾಳ ಹಾಕಿ ಮಕ್ಕಳು ಮದುವೆಗಳು ಮಾಡೋದಕ್ಕೆ ಸಾಲ, ಮಕ್ಕಳು ಎಜುಕೇಷನ್ನು, ಹೈಯರ್ ಎಜುಕೇಷನ್ಗೆ ಸಾಲ, ಮನೆಯಲ್ಲಿ ಅನಾರೋಗ್ಯದ ಸಮಸ್ಯೆ ಬಂದಿರುತ್ತೆ ಸಾಲ, ಈ ಸೈಟು, ಮನೆ, ಅಪಾರ್ಟ್ಮೆಂಟು, ಭೂಮಿ, ಲ್ಯಾಂಡು, ಜಮೀನುಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಸಾಲ. ಒಟ್ಟು ಸಾಲ ಆಗೋಗಿರ್ತವೆ. ಇನ್ನೊಂದು ಸ್ವಯಂಕೃತ ಅಪರಾಧ ಮಾಡ್ಕೊಂಡು ಸಾಲ, ಜೂಜಾಡಿ, ಇಸ್ಪಿಟಾಡಿ, ವ್ಯಸನಗಳಿಗೆ ಬಿದ್ದು, ಶೇರ್ ಮಾರ್ಕೆಟು, ಶೇರ್ ಬಿಸ್ನೆಸ್ಗಳು, ಶಾರ್ಟ್ಕಟ್ ರೂಟಲ್ಲಿ ಶ್ರೀಮಂತರಾಗೋಣ ಅಂತ ವ್ಯಸನಗಳಿಗೆ ಬಿದ್ದು, ಒಂದು ವ್ಯಸನಗಳಿಗೆ ಬಿದ್ದು, ದುಶ್ಚಟಗಳಿಗೆ ಬಿದ್ದು, ಇನ್ನೊಬ್ಬರನ್ನ ನಂಬಿ ಮೋಸ ಹೋಗಿ, ಇನ್ನೊಬ್ಬರಿಗೆ ಶ್ಯೂರಿಟಿ ಕೊಟ್ಟು, ಇಲ್ಲ ಇನ್ನೊಬ್ರಿಗೆ ಚೀಟಿ ಹಾಕಿ ಏನೇನೋ ಆಗೋಗ್ಬಿಟ್ಟಿರ್ತವೆ. ಸ್ವಯಂಕೃತ ಅಪರಾಧ ಮಾಡ್ಕೊಂಡು, ಹೇಳಿಕೆ ಮಾತು ಕೇಳಿನೋ ಇನ್ನೊಬ್ಬರನ್ನ ನಂಬಿ ಮೋಸ ಹೋಗಿ ಬಿಸ್ನೆಸ್ಸಲ್ಲಿ ಇನ್ನೂ ಹೆಚ್ಚು ಲಾಭ ಬರುತ್ತೆ, ಇನ್ನೊಂದು ಲಾಭ ಬರುತ್ತೆ ಅಂತ ಅಲ್ಲಿ ಲಕ್ಷಗಟ್ಟಲೆ ಬಂಡವಾಳ ಹಾಕಿ ಕೈ ಸುಟ್ಕೊಂಡಿರೋದು. ಅಥವಾ ಇರೋ ಉದ್ಯೋಗ ಮಾಡ್ತಿರ್ತೀರ, ಅದನ್ನು ಬಿಟ್ಟು ವ್ಯಾಪಾರ ಮಾಡಿಬಿಡೋಣ ಅಂತ ಬಿಸ್ನೆಸ್ ಹಾಕಿ ಚೆನ್ನಾಗಾಗ್ತೀನಿ ಅಂತ ಬಿಸ್ನೆಸ್ಸಿಗೆ ಬಂದು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಕೈ ಸುಟ್ಕೊಂಡು ಆಗಿರುತ್ತೆ. ಇಲ್ಲ ಡೈವರ್ಸುಗಳಾಗೋಗ್ಬಿಟ್ಟಿರ್ತವೆ. ಈ ಮೇಂಟೆನೆನ್ಸ್ ಕೊಡಲಿಕ್ಕೆ, ಲಮ್ಸಮ್ ಅಮೌಂಟ್ ಕೊಡಲಿಕ್ಕೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಡೈವರ್ಸ್ ಪ್ರಕರಣಗಳು ತುಂಬ ಹೆಚ್ಚಾಗ್ತಿರ್ತವೆ. ಹೊಂದ್ಕೊಂಡು ಮಾಡ್ಕೊಂಡು ಹೋದರೆ ಗಂಡ ಹೆಂಡ್ತಿಗಳು ತಾಳ್ಮೆ ಸಮಾಧಾನದಿಂದ ಇದ್ಕೊಂಡು ಹೋದರೆ ಜೀವನ, ಇಲ್ಲ ಅಂದರೆ ಕಷ್ಟ. ಏನೋ ಒಟ್ಟಾರೆ ಕೈ ಸಾಲ, ಬಡ್ಡಿ ಸಾಲ, ಇಂಟ್ರೆಸ್ಟಿಗೆ ಸಾಲ, ಸಾಲಗಳಪ್ಪ. ಅವ್ರ ಹತ್ರ ಇಸ್ಕೊಂಡು ಇವ್ರಿಗೆ ತೀರ್ಸೋದು, ಇವ್ರ ಹತ್ರ ಇಸ್ಕೊಂಡು ಅವ್ರಿಗೆ ತೀರ್ಸೋದು, ಏನೋ ಆಗೋಗ್ಬಿಟ್ಟಿರುತ್ತೆ. ಈ ಸಾಲ ತೀರಿಸುವ ಏಕೈಕ ಮರ ಇದು. ನೀವೆಲ್ಲೂ ಕೇಳಿರೋದಕ್ಕೆ ಸಾಧ್ಯನೇ ಇಲ್ಲ. ಯಾವುದಪ್ಪ ಇದು ಮರ ಅಂತಂದರೆ, ನೋಡಿ, ಶನಿದೇವನಿಗೆ ಭಾಳ ಪ್ರಿಯವಾದ ವೃಕ್ಷ ಮರ ಇದು. ಶನಿದೇವನ ವಾಸಸ್ಥಾನನು ಅಂತಾರೆ ಈ ಮರಕ್ಕೆ. ಯಾವುದಪ್ಪ ಅದು ಮರ ಅಂದರೆ ತಾರೆ ಮರ, ತಾರಾ ವೃಕ್ಷ, ತಾರೆ ಮರ ಅಂತ ಹೇಳ್ತೀವಿ. ಇದು ಶನಿ ದೇವಸ್ಥಾನಗಳ ಮುಂದೆ ಇರುತ್ತೆ. ನೋಡಿ, ನಿಮ್ಮೂರಲ್ಲಿ ಬೇರೆ ಎಲ್ಲಾದರೂ ಪರವಾಗಿಲ್ಲ, ಯಾವುದೇ ಹಳ್ಳಿಗಳಾಗಲಿ, ಯಾವುದೇ ಹೋಬಳಿಗಳಾಗಲಿ, ಯಾವುದೇ ತಾಲೂಕುಗಳಾಗಲಿ, ಯಾವುದೇ ಡಿಸ್ಟ್ರಿಕ್ಟುಗಳಲ್ಲಾಗಲಿ, ಯಾವುದೇ ಸ್ಟೇಟುಗಳಲ್ಲಾಗಲಿ, ಶನೇಶ್ವರ ಸ್ವಾಮಿ ದೇವಸ್ಥಾನದ ಹತ್ತಿರ, ಶನೇಶ್ವರ ಸ್ವಾಮಿ ದೇವಸ್ಥಾನದ ಮುಂದೆ ಈ ತಾರೆ ಮರ
ತಾರಾ ವೃಕ್ಷ ಅಂತ ಇರುತ್ತೆ. ಶನಿದೇವನಿಗೆ ಇಷ್ಟವಾದ ವೃಕ್ಷ, ಶನಿದೇವನಿಗೆ ಪ್ರಿಯವಾದ ವೃಕ್ಷ, ಶನಿದೇವನ ವಾಸಸ್ಥಾನನೂ ಅಂತಾರೆ. ಇಲ್ಲಿ ಈ ಒಂದು ವೃಕ್ಷದ ಹತ್ರ ಶನಿವಾರದತ್ತು ನಿಮಗೆಲ್ಲಿ ಕಂಡ್ರೆ ಶನಿವಾರದಂದು ಹೋಗಿ ಕರೆಕ್ಟಾಗಿ ಮಧ್ಯಾಹ್ನ 12 ಗಂಟೆಗೆ, ಶನಿವಾರ ಮಧ್ಯಾಹ್ನ 12 ಗಂಟೆ 5 ನಿಮಿಷಕ್ಕೆ ಹಂಗೆ ಹೋಗಿ ಆ ವೃಕ್ಷಕ್ಕೆ ನೀವು 8 ಪ್ರದಕ್ಷಿಣೆ ಮಾಡಿಬಿಟ್ಟು ಬಲಗೈಯಿಂದ ಆ ವೃಕ್ಷನ ಮುಟ್ಟಿ ಅಲ್ಲಿ ಆಣೆ ಪ್ರಮಾಣಗಳು ಮಾಡಿ ಸಂಕಲ್ಪಗಳು ಮಾಡ್ಕೊಳ್ಳಿ. ಇದು ಸ್ವಯಂಕೃತ ಅಪರಾಧಗಳು ಮಾಡ್ಕೊಂಡು ನಾನು ಆಸೆಪಟ್ಟು ದುರಾಸೆಪಟ್ಟು ಇನ್ನೊಂದು ಮತ್ತೊಂದು ವ್ಯಸನಗಳಿಗೆ ಬಿದ್ದು ದುಶ್ಚಟಗಳಿಗೆ ಬಿದ್ದು ಶೇರ್ ಮಾರ್ಕೆಟು ಜೂಜು ಇನ್ನೊಂದು ಮತ್ತೊಂದು ಇದಕ್ಕೆ ಹಾಕಿ ಕಳೆದು ಬಿಟ್ಟಿದ್ದೀನಿ. ನಾನು ಮಾಡಬಾರ್ದು ತಪ್ಪು ಮಾಡಿಬಿಟ್ಟಿದ್ದೀನಿ ಭಗವಂತ, ಇನ್ನು ಮುಂದೆ ಆ ತಪ್ಪುಗಳು ನಾನು ಮಾಡಲ್ಲ, ಕ್ಷಮಿಸು. ಈ ಸಾಲ, ನನ್ನ ಸಾಲ ಆದಷ್ಟು ಬೇಗ ತೀರ್ಲಿಕ್ಕೆ ಒಂದು ದಾರಿ ತೋರಿಸು ಶನಿ ಮಹಾತ್ಮ ಅಂತ ಓಂ ಶಂ ಶನಿಶ್ಚರಾಯ ನಮಃ, ಓಂ ಶ್ರೀ ಶನಿಶ್ಚರಾಯ ಸ್ವಾಹ ಅಂತ ಈ ಮಂತ್ರದ ಮುಖಾಂತರ ಅನ್ಲಿಮಿಟೆಡ್ ಪಠಣೆ ಮಾಡಿ ಬನ್ನಿ. ಖಂಡಿತವಾಗ್ಲೂ ಸಾಲ ತೀರುವುದಕ್ಕೆ ಶನಿದೇವ ಏನಾದರೂ ಒಂದು ದಾರಿ ತೋರಿಸ್ತಾನೆ ಖಂಡಿತವಾಗ್ಲೂ. ವಿಡಿಯೋ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ನಿಮ್ಮ ಸಾಲ ನೀವೇ ತೀರಿಸ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.